ಪ್ರಹ್ಲಾದ್ ಜೋಶಿ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಈಗ ವಿನಯ್ ಕುಲಕರ್ಣಿ ಮುಂದಾಗಿದ್ದಾರೆ. ವಿನಯ್ ಕುಲಕರ್ಣಿ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದಂತೆ ಜೋಶಿಗೆ ಈಗ ನಡುಕ ಶುರುವಾಗಿದೆ. ಧಾರವಾಡಕ್ಕೆ ವಿನಯ್ ಕುಲಕರ್ಣಿ ಅವರಿಗೆ ಎಂಟ್ರಿ ಇಲ್ದಿದ್ರು ಕೂಡ ರಣತಂತ್ರವನ್ನ ಹಾವೇರಿಯ ಶಿಗ್ಗಾವಿಯಲ್ಲೇ ಕುಳಿತುಕೊಂಡು ರೂಪಿಸ್ತಾ ಇದ್ದಾರೆ. ಜೋಶಿ ಅವರನ್ನ ಈ ಬಾರಿ ಹೇಗಾದ್ರೂ ಮಾಡಿ ಸೋಲಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಒಂದಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಶಿಗ್ಗಾವಿಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಹುರಿದುಂಬಿಸ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಪ್ಲಾನ್ಗೆ ಈಗ ಪ್ರಹ್ಲಾದ್ ಜೋಶಿ ಅವರು ತಲೆ ಕೆಡಿಸ್ಕೊಂಡಂತಿದೆ. ಒಂದ್ ರೀತಿಯಾಗಿ ಟೆನ್ಷನ್ ಶುರುವಾಗಿದೆ ಪ್ರಹ್ಲಾದ್ ಜೋಶಿ ಅವರಿಗೆ. ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಕಾಂಗ್ರೆಸ್ನ ಅಭ್ಯರ್ಥಿ ವಿನೋದ್ ಅಸೂಟಿ ಅವರು ಈಗ ಅಖಾಡದಲ್ಲಿದ್ದಾರೆ. ವಿನೋದ್ ಅಸೂಟಿ ಅವರನ್ನ ಗೆಲ್ಲಿಸುವಂತಹ ಜವಾಬ್ದಾರಿ ಕಾಂಗ್ರೆಸ್ನ ಮುಖಂಡರು ನಾಯಕರಿಗಿದೆ. ಹೊಸದಾಗಿ ಅವರು ಅಭ್ಯರ್ಥಿಯಾಗಿ ಕಾಲಿಟ್ಟಿರುವಂಥದ್ದು. ಅದೇ ರೀತಿಯಾಗಿ ವಿನಯ್ ಕುಲಕರ್ಣಿ ಅವರು ಕೂಡ ಈಗ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸಬೇಕು, ಅವರ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಹಾವೇರಿಯ ಶಿಗ್ಗಾವಿಯಲ್ಲೇ ಕುಳಿತುಕೊಂಡು ಒಂದಷ್ಟು ರಣತಂತ್ರಗಳನ್ನು ಹೆಣಿತಾ ಇದ್ದಾರೆ. ಹಾಗಾಗಿ ಕಾರ್ಯಕರ್ತರಿಗೆ ಒಂದಷ್ಟು ಹುರಿದುಂಬಿಸ್ತಾ ಇದ್ದಾರೆ. ಅವರನ್ನ ಅಖಾಡದಲ್ಲಿದ್ದು ಪ್ರಚಾರ ಮಾಡಿ ಅಂತ ಅವರಿಗೆ ಹುರಿದುಂಬಿಸ್ತಾ ಇದ್ದಾರೆ ವಿನಯ್ ಕುಲಕರ್ಣಿ. ಈ ಮೂಲಕ ಜೋಶಿ ಅವರ ವಿರುದ್ಧ ಇರುವಂತಹ ಹಳೆ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಅವರು ಮಾಡ್ತಿರುವಂತಹ ರಣತಂತ್ರಕ್ಕೆ ಈಗ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದಷ್ಟು ಟೆನ್ಷನ್ ಶುರುವಾದಂತಿದೆ. ಈಗಾಗಲೇ ಒಂದಷ್ಟು ವಿರೋಧಿ ಅಲೆ ಕೂಡ ಶುರುವಾಗಿದೆ. ಹಾಗಾಗಿ ದಿಂಗಾಲೇಶ್ವರ ಶ್ರೀಗಳು ಸೇರಿದಂತೆ ಅದೇ ರೀತಿಯಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ವಿನೋದ್ ಅಸೂಟಿ ಅವರ ಪ್ರಚಾರ, ಇವೆಲ್ಲ ಬೆಳವಣಿಗೆಗಳು ಕೂಡ ಒಂದಷ್ಟು ಪ್ರಹ್ಲಾದ್ ಜೋಶಿ ಅವರಿಗೆ ತಲೆನೋವು ತಂದಿದೆ. ಅದರ ಮಧ್ಯೆ ಈಗ ಧಾರವಾಡಕ್ಕೆ ವಿನಯ್ ಕುಲಕರ್ಣಿ ಅವರಿಗೆ ಎಂಟ್ರಿ ಇಲ್ಲದೆ ಇದ್ರೂ ಕೂತ ಜಾಗದಿಂದನೇ ಒಂದಷ್ಟು ರಣತಂತ್ರವನ್ನು ಹೆಣಿತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸುವಂಥ ನಿಟ್ಟಿನಲ್ಲಿ. ಏನೇನೋ ಒಂದಷ್ಟು ಪ್ಲಾನನ್ನು ಮಾಡಿಕೊಂಡು ಪ್ರಹ್ಲಾದ್ ಜೋಶಿ ಅವರನ್ನ ಈ ಬಾರಿ ಸೋಲಿಸಲೇಬೇಕು. ಪದೇ ಪದೇ ಅವರೇ ಈಗ ಆಯ್ಕೆ ಆಗ್ತಾ ಇದ್ದಂಥದ್ದಲ್ವಾ ಸಂಸದರಾಗಿ. ಹಾಗಾಗಿ ಈ ಬಾರಿ ಅವರನ್ನು ಸೋಲಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನನ್ನು ವಿನಯ್ ಕುಲಕರ್ಣಿ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ವಿನೋದ್ ಅಸೂಟಿ ಅವರು ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಪ್ರಚಾರದಲ್ಲಿದ್ದಾರೆ. ಅದರಲ್ಲೂ ಕೂಡ ಮಧ್ಯದಲ್ಲಿ ದಿಂಗಾಲೇಶ್ವರ ಶ್ರೀಗಳು ಒಂದಷ್ಟು ಬಂಡಾಯ ಸಾರಿದ್ರು. ಅದರ ಒಂದಷ್ಟು ಎಫೆಕ್ಟ್ ಕೂಡ ಈಗ ಇದೆ. ಅಂದರೆ ಲಿಂಗಾಯತ ಮತಗಳು ಸ್ಪ್ಲಿಟ್ ಆಗಬಹುದು ಅನ್ನುವಂಥ ಆತಂಕ ಕೂಡ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಈಗ ತಲೆನೋವನ್ನು ತಂದಿಟ್ಟಿದೆ. 6 6.5 7 ಲಕ್ಷ ಲಿಂಗಾಯತ ಮತಗಳು, ಅಂದರೆ ಅಲ್ಲಿ ಧಾರವಾಡದಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ. ಹಾಗಾಗಿ ಆ ಮತಗಳು ಸ್ಪ್ಲಿಟ್ ಆಗುವ ಆತಂಕ ಇದೆ.